ಎಸ್ಸೆ ರೈಟಿಂಗು ತುಂಬ ಜನ ಕೇಳ್ತಾ ಇದ್ದಾರೆ ಎಸ್ಸೆ ಅವೆಲ್ಲ ಬರೀಬೇಕು ಅಂತ ನೋಡಿ. ಎಸ್ಸೆ ರೈಟಿಂಗ್ ಆ್ಯನಿಮಲಿಸಮ್ ಮೇಲೆ ಎಸ್ಸೆ ಯಾವ ರೀತಿ ಬರ್ತಾವಂದರೆ ಸೊ ಇಲ್ಲಿ ಯಾವೆಲ್ಲ ಟಾಪಿಕ್ ಇವೆಲ್ಲ ಆಲ್ಮೋಸ್ಟು ಇದರಲ್ಲೇ ಒಂದು ಬರ್ತದೆ ಆಲ್ಮೋಸ್ಟು. ಒಂದು ಪೊಲ್ಯೂಷನ್ ಮೇಲೆ ಬರ್ತದೆ, ಇನ್ನೊಂದು ಬೇರೆ ಕೇಳ್ತಾರೆ. ಬಟ್ ಪೊಲ್ಯೂಷನಿಂದ ಒಂದು ಫಿಕ್ಸ್ ಬರ್ತದೆ, ಚಾಯ್ಸ್ ಇರ್ತವೆ. ಸೊ ಇಷ್ಟರಲ್ಲಿ ಒಂದು ಬರ್ತವೆ. ಸೊ ಎಸ್ಸೆ ರೈಟಿಂಗು SLC 2025 ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಿದ್ರೆ ನಿಮಗೆ ಎಸ್ಸೆ ರೈಟಿಂಗು ಇದರಲ್ಲಿ ಒಂದು ಕೇಳ್ತಾರೆ. ಆನ್ಸರ್ ಕೂಡ ಕೊಟ್ಟಿದ್ದೀನಿ, ತಪ್ಪು ನೋಡ್ಕೊಳ್ಳಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಆ್ಯನಿಮಲಿಸಮ್ಗೆ ಪಾಸಿಂಗ್ ಬೇಕಾದ ಸ್ಕೋರ್ ಬೇಕಾದ ಎಲ್ಲ ಕೂಡ ಸಿಗ್ತಾ ಇರ್ತವೆ. ಮತ್ತು ಎಸ್ಸೆ ರೈಟಿಂಗ್ ಅವ್ರು ಬರೋದು ಪ್ರತಿಯೊಂದು ಕ್ವಶನ್ ಸಿಗ್ತಾ ಇರ್ತವೆ, ಮರ್ಯಾದೆ ಮಾಡ್ಕೊಳ್ಳಿ. ಸ್ವಚ್ಛ ಭಾರತ ಅಭಿಯಾನ ಪ್ರತಿಯೊಂದು ಪಾಯಿಂಟ್ಸು ಯಾವ ರೀತಿ ಬರೋದು, ನಾನು ಗ್ಲೋಬಲ್ ವಾರ್ಮಿಂಗು ಪ್ರತಿಯೊಂದು ಎಸ್ಸೆ ನೋಡಿ, ಪ್ರತಿಯೊಂದು ಎಸ್ಸೆ ಕೊಟ್ಟಿದ್ದೀನಿ. ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗ್ತಾಯಿದೆ ನಿಮಗೆ. ಇನ್ನು ಬ್ಯಾನ್ ಆನ್ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ಹೇಗೆ, ಮತ್ತು ಕಂಪ್ಯೂಟರು, ಮತ್ತು ಎನ್ವಿರಾನ್ಮೆಂಟ್ ಪೊಲ್ಯೂಷನು. ಸೊ ಇಷ್ಟು ಬರೆದ್ರೆ ಸಾಕು, ನಮಗೆ ಮಾರ್ಕ್ಸ್ ಕೊಡ್ತಾರೆ ಅವರು. ಮೊಬೈಲ್ ಫೋನು ಇದ್ರ ಬಗ್ಗೆ, ಮತ್ತು ಇಂಟರ್ನೆಟ್ಟು ಪ್ರತಿಯೊಂದು. ಇನ್ನು ಬೋರ್ಡ್ ಅವರು ಬಿಟ್ಟಿರುವಂಥ ಮಾಡಲ್ ಕ್ವೆಶ್ಚನ್ ಪೇಪರು ಯಾವ ರೀತಿ ಸಾಲ್ವ್ ಮಾಡೋದಂದರೆ, ಸಾಲ್ವ್ ಮಾಡಿರೋ ಪ್ರತಿಯೊಂದು ಆನ್ಸರ್ ಕೊಟ್ಟಿದ್ದೀನಿ. ಇಲ್ಲಿ ಸಾಲ್ವ್ ಮಾಡಿರೋ ಪ್ರತಿಯೊಂದು ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸಾಲ್ವ್ ಕ್ವೆಶ್ಚನ್ ಪೇಪರ್ KSAB ವಿತ್ ಕೀ ಆನ್ಸರ್ ನೋಡ್ಕೊಳ್ಳಿ. ಅದನ್ನೆಲ್ಲ ಎಲ್ಲ ಸೇಮ್ ಇರ್ತದೆ. ಇದು ಮೇನ್ ಇಂಪಾರ್ಟೆಂಟ್ ನಿಮಗೆ. ಈಗಾಗಲೇ ಇದರ ಆನ್ಸರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಇದು ಕೂಡ ನಮಗೆ ತುಂಬ ಹೆಲ್ಪ್ ಆಗ್ತದೆ. ಸೇಮ್ ಇದೇ ರೀತಿ ಮ್ಯಾಕ್ಸಿಮಮ್ ಬರ್ತದೆ. ಸೇಮ್ ಅಂದರೆ ಸೇಮು, ಜಸ್ಟ್ ಕ್ವಶನ್ ಚೇಂಜ್ ಆಗ್ತವೆ ಅಷ್ಟೇ. ಪ್ಯಾಟರ್ನು ಸೇಮು, ಎಲ್ಲ ಸೇಮು. 3 ಮಾರ್ಕ್ಸ್ ಯಾವ ಬರ್ತವೆ, ಗ್ರಾಮರು ಯಾವ ಬರ್ತವೆ, ಮತ್ತು ಪೊಯಮ್ ಯಾವ್ದು ಬರ್ತದೆ, ಎಲ್ಲ ಕೂಡ ಸೇಮ್ ನೋಡ್ಕೊಳ್ಳಿ. ಸೇಮ್ ಎಲ್ಲ ಪ್ಯಾಟರ್ನು ಸೇಮು. ಸೊ ಎರಡು ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ ನಿಮಗೆ, 2ರ ಉತ್ತರ ಇಲ್ಲಿವೆ, ನೋಡ್ಕೊಳ್ಳಿ. ತುಂಬ ಹೆಲ್ಪ್ ಆಗ್ತದೆ, ತಪ್ಪದೇ ನೋಡ್ಕೊಳ್ಳಿ. ಎಲ್ಲರೂ ಕೂಡ ಯೂಸ್ ಆಗೇ ಆಗ್ತದೆ. ಇವು ಕೂಡ ತುಂಬ ಜನ ಕೇಳ್ತಾ ಇದ್ದರೆ ಆನ್ಸರ್ ಬೇಕು ಅಂತ, ಪ್ರತಿಯೊಂದು ಆನ್ಸರ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ನೀವು. ಸೊ ಮಾಡಲ್ ಆನ್ಸರ್ ಸಿವಿಲ್ ನೋಡ್ಕೊಳ್ಳಿ. ಕ್ವಶನ್ ಪೇಪರ್ ಆದಮೇಲೆ ಪ್ರತಿಯೊಂದು ಉತ್ತರ ಇವೆ. ತಪ್ಪದೆ ನಿಮ್ಮ ಫ್ರೆಂಡ್ಸಿಗೆ ಒಬ್ಬರಿಗಾದರೂ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಇದೇ ರೀತಿ ಎಲ್ಲರೂ ಕೂಡ ಹೆಲ್ಪ್ ಆಗ್ತದೆ. ನಿಮ್ಮ ಹೆಲ್ಪು ಒಂದು ಶೇರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ತಪ್ಪದೆ ಶೇರ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ತಪ್ಪದೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮಾಡಿ.